ಸದ್ದಿಲ್ಲದೆ ಸರಿಗಮವನ್ನು ಸುಮ್ಮನೆ ಕೇಳುವ ರೀತಿ. ಕಿಚ್ಚ ಸುದೀಪ್ಗೆ ಕ್ಲಾಸ್ ಚಿತ್ರಗಳಲ್ಲಿ ನಟಿಸಬೇಕು ಅಂತ ಇಷ್ಟ. ಅದರಿಂದಲೇ ಮೈ ಆಟೋಗ್ರಾಫ್, ನಂಬರ್ 73, ಶಾಂತಿ ನಿವಾಸ, ಜಸ್ಟ್ ಮಾತಲ್ಲಿ ಮುಂತಾದ ಕ್ಲಾಸ್ ಚಿತ್ರಗಳನ್ನ ನಿರ್ದೇಶಿಸಿ ನಟಿಸಿದ್ರು ಸುದೀಪ್. ಆದ್ರೆ ಅದಾದ ನಂತರ ಕಿಚ್ಚ, ಕೆಂಪೇಗೌಡ ನಂತರ ಪಕ್ಕಾ ಕಮರ್ಷಿಯಲ್ ಹೀರೋ ಆಗ್ಬಿಟ್ರು. ಅಲ್ಲಿಂದ ಹೆಬ್ಬುಲಿಯವರೆಗೂ ಸುದೀಪ್ ಸಾಕಷ್ಟು ಕಮರ್ಷಿಯಲ್ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಹೀಗೆ ಇದಕ್ಕಿದ್ದ ಹಾಗೆ ಮಾಸ್ಗೆ ಜೈ ಅನ್ನೋದಕ್ಕೆ ಕಾರಣ ಮಾಧ್ಯಮಗಳು ಕಾರಣವಂತೆ. ಹೌದು, ಸುದೀಪ್ ಕ್ಲಾಸ್ ಸಿನಿಮಾಗಳನ್ನ ಮಾಡಿದಾಗ ಮೀಡಿಯಾದವರು ನನ್ನನ್ನ ತುಂಬಾ ಹೊಗಳಿ ಬರೆಯುತ್ತಿದ್ರೆ ಇವತ್ತು ನನ್ನ ಮನೆ ಮುಂದೆ ಇಷ್ಟೊಂದು ಕಾರುಗಳನ್ನು ನೋಡುತ್ತಿರಲಿಲ್ಲ. ಅಷ್ಟೇ ಅಲ್ಲ, ಅವಾರ್ಡ್ಗಳ ಹಿಂದೆ ಬೀಳುತ್ತಿದ್ದೆ. ಅಂದು ಮೀಡಿಯಾದವರು ಸೆನ್ಸಿಬಲ್ ಸಿನಿಮಾವನ್ನು ಬೆಂಬಲಿಸಿದ ಕಾರಣ ನಾನು ಹಠದ ಮೇಲೆ ಕಮರ್ಷಿಯಲ್ ಸಿನಿಮಾಗಳನ್ನು ಮಾಡೋದಕ್ಕೆ ಶುರು ಮಾಡಿದೆ. ಅಲ್ಲಿಂದ ನನ್ನ ಲೈಫ್ ಯೂ ಟರ್ನ್ ತೆಗೆದುಕೊಳ್ತು ಎಂದಿದ್ದಾರೆ ಕಿಚ್ಚ ಸುದೀಪ್. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನಿಮ್ಮೆಲ್ಲರ ನೆಚ್ಚಿನ ಯೂಟ್ಯೂಬ್ ಚಾನಲ್ ಕಲರ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೆಚ್ಚಿನ ಸಿನಿಮಾ ಸುದ್ದಿ ಗಾಸಿಪ್ಗಳಿಗೆ ನಮ್ಮ ವೆಬ್ಸೈಟ್ www.colortalkies.com ಗೆ ಲಾಗ್ ಆನ್ ಮಾಡಿ.